ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತಿ ವಾಸುದೇವಾಯ. ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ಏನು ಆಲೋಚನೆ ಮಾಡ್ತಾ ಇದ್ದಾರೆ, ಕರೆಂಟ್ ಸಿಚುವೇಶನ್, ಕರೆಂಟ್ ಎನರ್ಜೀಸಲ್ಲಿ ಏನೋ ಒಂದು ಫೀಲಿಂಗ್ಸ್ ಉಂಟು ನೋಡುವ. ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು 5 ಸಲ ಹೇಳಿಬಿಟ್ಟು ಇಲ್ಲಿ ನಿಮ್ಮ ಸಿಚುವೇಶನ್ ಯಾವ ಥರ ಉಂಟಂತ ನಿಮ್ಮ ವ್ಯಕ್ತಿಗೆ ಗೊತ್ತಾಗ್ತಾ ಉಂಟು. ಬಟ್ ಇಲ್ಲಿ ಅವರು ಒಂದು ಏನು ಮಾಡುವಂತಹ ಪರಿಸ್ಥಿತಿಯಲ್ಲಿಲ್ಲ. ಅಂದರೆ ನಿಮ್ಮ ಭಾವನೆಗಳಿಗೆ ಅಥವಾ ನೋವಿಗೆ ಸ್ಪಂದಿಸುವಂತಹ ಕೆಲಸವನ್ನು ಮಾಡಬಹುದೇ ವಿನಃ ಅದನ್ನು ಅವರು ತೋರಿಸಲಿಕ್ಕೆ ಆಗ್ತಾ ಇಲ್ಲ ಅಥವಾ ಕಾರ್ಯದಲ್ಲಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಎಲ್ಲನೂ ಬೇಕು, ಎಲ್ಲನೂ ಬೇಡ ಅನ್ನುವ ಹಾಗೆ ಇಲ್ಲ ಸಿಚುವೇಶನ್. ಕೆಲವೊಂದು ಸಲ ಅವ್ರಿಗೆ ಎಲ್ಲನೂ ಬೇಕು ಅನಿಸುತ್ತೆ, ಕೆಲವೊಂದು ಸಲ ಏನೂ ಬೇಡ ಅನ್ನುವ ಮನಸ್ಥಿತಿ ಕೂಡ ಇರುತ್ತೆ. ಒಂದು ರೀತಿಯಲ್ಲಿ ಇಲ್ಲಿ ಸ್ವಲ್ಪ ಅವರಿಗೆ ಭಯ ಕಾಡ್ತಾ ಉಂಟು. ಅದು ಫ್ಯಾಮಿಲಿ ರಿಲೇಟೆಡ್ ಇರ್ಬೋದು ಅಥವಾ ಬಿಸ್ನೆಸ್ ಜಾಬ್ ರಿಲೇಟೆಡ್. ಈ ಸಂಬಂಧವನ್ನು ಹೇಗೆ ಉಳಿಸ್ಕೊಳ್ಳೋದು, ಅಥವಾ ಇಲ್ಲಿ ನನಗೆ ಮೋಸ ಆಗುತ್ತಾ, ಅಥವಾ ಈ ಒಂದು ರಿಲೇಷನ್ಶಿಪ್ಪನ್ನು ಬಿಟ್ಬಿಡ್ವಾ. ಇಲ್ಲಿ ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಸ್ವಲ್ಪ ಸ್ಟ್ರಾಂಗ್ ಆದ ಥರ ಅನಿಸುತ್ತೆ, ಬಟ್ ಸ್ಟ್ರಾಂಗ್ ಇಲ್ಲ. ಅದು ಇವಾಗ ಮೇಲ್ನೋಟಕ್ಕೆ ಸ್ವಲ್ಪ ನಿಮಗೆ ಸ್ಟ್ರಾಂಗ್ ಅಂತ ಅನಿಸ್ಬೋದು ಇದ್ದವರಿಗೆ. ನಿಮ್ಗೆ ಗೊತ್ತುಂಟಲ್ಲ ಯಾರ ಲೈಫಲ್ಲಿ ಥರ್ಡ್ ಪಾರ್ಟಿ, ಬೇರೆ ಹುಡುಗ ಅಥವಾ ಬೇರೆ ಹುಡುಗಿ, ಹೆಂಗಸು ಅಥವಾ ಗಂಡಸು ಇದ್ದಾರೆ ಅಂತ. ಸೊ ಅದು ಸ್ವಲ್ಪ ಸ್ಟ್ರಾಂಗ್ ಆಗಿ ಇದ್ದ ಥರ ಉಂಟು. ಬಟ್ ಇಲ್ಲ, ಕೆಲವರಿಗೆ ಇಲ್ಲಿ ಫ್ಯಾಮಿಲಿ ರಿಲೇಟೆಡ್ ಸಮಸ್ಯೆ ಕೂಡ ಆಗ್ತಾ ಉಂಟು. ಅಂದರೆ ಒಮ್ಮೆಲೆ ಡಿಸಿಷನ್ ತಗೊಳ್ಳಿಕ್ಕೆ ನಿಮ್ಮ ವ್ಯಕ್ತಿಗೂ ಆಗ್ತಾ ಇಲ್ಲ. ಅದು ಹುಡುಗಿ ಇರ್ಬೋದು, ಹುಡುಗ ಆಗಿರ್ಬೋದು. ನಿಮಗೆ ಇಲ್ಲಿ ನಿಮ್ಮ ವ್ಯಕ್ತಿ ನಿಮಗೆ ಮೋಸ ಮಾಡಿದ್ದಾರಾ ಅಥವಾ ಮಾಡಿರಬಹುದಾ ಅನ್ನುವ ಅನುಮಾನ ಸ್ವಲ್ಪ ಆಗ್ತಾ ಉಂಟು. ಬಟ್ ಆ ಥರ ಇಲ್ಲ. ಅಂದರೆ ಇಲ್ಲಿ ಆ ವ್ಯಕ್ತಿಗೆ ಯಾವ ಥರ ಸಿಚುವೇಶನನ್ನು ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಥವಾ ಥರ್ಡ್ ಪಾರ್ಟಿ ಸ್ವಲ್ಪ ಅವರ ತಲೆಯನ್ನು ಕೆಡಿಸಿರ್ಬೋದು. ನಿಮ್ಮ ಲೈಫಲ್ಲಿ ಆಟ ಆಡಲಿಕ್ಕೆ ಬಂದವರೇ ಜಾಸ್ತಿ, ನಿಮ್ಮ ಮನಸ್ಸಿಗೆ ನೋವು ಕೊಟ್ಟು ಹೋದವರೇ ಜಾಸ್ತಿ. ಹೌದಲ್ವಾ ಹೇಳಿ? ಇಲ್ಲಿ ನಿಮ್ಮ ವ್ಯಕ್ತಿಯ ಲೈಫಲ್ಲಿ ಕೂಡ ಇದೇ ಆಗ್ತಾ ಉಂಟು. ಈ ಸಿಚುವೇಶನನ್ನು ನಾನು ಧೈರ್ಯದಿಂದ ಎದುರಿಸಬೇಕಾ ಅಥವಾ ರನ್ ಮಾಡಬೇಕಾ ಅಥವಾ ಸ್ಟಕ್ ಎನರ್ಜಿಯಲ್ಲಿ ಇರಬೇಕಾ, ಅದು ಕೂಡ ಅವರಿಗೆ ಗೊತ್ತಾಗ್ತಾ ಇಲ್ಲ. ಡಿಸಿಷನ್ ತಗೊಳ್ಬೇಕು ಅಂದರೆ ಏನು ಮಾಡೋದು, ನಾನು ರೆಡಿ ಇಲ್ಲ ಅಲ್ವಾ. ಕರೆಕ್ಟ್ ಜಾಬ್ ಇಲ್ಲ, ಅಥವಾ ಫಿನಾನ್ಷಿಯಲ್ ಆಗಿ ಸಪೋರ್ಟ್ ಇಲ್ಲ, ಅಥವಾ ಫ್ಯಾಮಿಲಿ ಅಥವಾ ಬ್ಯಾಕ್ಗ್ರೌಂಡಿಂದ ಸಪೋರ್ಟ್ ಇಲ್ಲ. ನಾನು ಯಾವ ಥರ ಡಿಸಿಷನ್ ತಗೊಳ್ಬಹುದು, ಅಥವಾ ನಾನು ಮಾಡಿದರೆ ನನ್ನ ಹುಡುಗಿ ಅಥವಾ ಹುಡುಗನಿಗೆ ಪ್ರಾಬ್ಲಮ್ ಆಗುತ್ತಾ. ಸೊ ಅದು ಕೂಡ ಉಂಟು. ಇಲ್ಲಿ ನೀವು ಕೂಡ ಆಲೋಚನೆ ಮಾಡ್ತಾ ಇದ್ದೀರಾ, ಯಾವ ಥರ ಈ ಸಿಚುವೇಶನನ್ನು ಹ್ಯಾಂಡಲ್ ಮಾಡೋದು. ಮನೆಯವರಿಗೆ ನೋವು ಕೊಡಲಿಕ್ಕೂ ಇಷ್ಟ ಇಲ್ಲ, ಹಾಗಂತ ನಿಮ್ಮ ಹುಡುಗನಿಗೇನು ಮೋಸ ಮಾಡಲಿಕ್ಕೆ ಇಷ್ಟ ಇಲ್ಲ, ಹುಡುಗಿಗೂ ಮೋಸ ಮಾಡಲಿಕ್ಕೆ ಇಷ್ಟ ಇಲ್ಲ. ನಿಮ್ಮ ಕಣ್ಣೀರು, ನಿಮ್ಮ ದುಃಖ, ಅದು ನಿಮಗೆ ಮಾತ್ರ ಗೊತ್ತಾಗ್ತಾ ಉಂಟು. ಪ್ರತಿನಿತ್ಯ ನೀವು ಎಷ್ಟು ನಂಬ್ಕೊಳ್ತಾ ಇದ್ದೀರಾ, ಯಾವ ಥರ ಇದ್ದೀರಾ. ನಾನು ಎಷ್ಟೇ ನಿಮಗೆ ಸಮಾಧಾನ ಮಾಡಿದ್ರು ನೀವು ಸಮಾಧಾನ ಆಗ್ತಾ ಇಲ್ಲ. ಹೌದಲ್ವಾ ಹೇಳಿ? ಇಲ್ಲಿ ನೀವಿಬ್ಬರು ತುಂಬ ಒಬ್ರಿಗೊಬ್ಬರು ಡಿಪೆಂಡ್ ಆದವರು, ತುಂಬ ಪ್ರೀತಿ ಮಾಡಿದವರು. ಅಂದರೆ ಸೋಲ್ ರಿಲೇಟೆಡ್, ತುಂಬ ಡಿವೈನ್ ಟೈಪ್ ಒಂದು ಪ್ರೀತಿ, ಪವಿತ್ರವಾದಂತಹ ಸಂಬಂಧ. ಮೆಂಟಲಿಯಾಗಿ ತುಂಬ ಅಟ್ಯಾಚ್ಮೆಂಟ್ ಉಂಟು ಇಲ್ಲಿ. ಹಾಗಾಗಿ ಇಲ್ಲಿ ಅಷ್ಟು ಸುಲಭದಲ್ಲಿ ಕನೆಕ್ಷನ್ ಬಿಟ್ಟು ಹೋಗಲ್ಲ. ಕೋಪ ಅಂತೂ ಕೆಲವೊಮ್ಮೆ ಬರುತ್ತೆ ನಿಮಗೆ. ಏನಕ್ಕೆ ನನ್ನ ಲೈಫಲ್ಲಿ ಈ ಥರ ಆಗ್ತಾ ಉಂಟು, ನಾನೇನು ಮಾಡಿದ್ದೇನೆ. ಅದೇ ಮೂಮೆಂಟಲ್ಲಿ ಕಣ್ಣೀರು ಹಾಕ್ತೀರಾ. ನಿಮಗೆ ನೀವೇ ಸಮಾಧಾನ ಮಾಡ್ಕೊಂಡು ಆಗ್ತಾ ಇಲ್ಲ. ನಿಮಗೆ ಪರಿಸ್ಥಿತಿಗಳು ಕೆಲವೊಮ್ಮೆ ನಿಮ್ಮದೇ ತಪ್ಪು, ಅಥವಾ ಈ ಒಂದು ಸಿಚುವೇಶನ್, ಇವತ್ತದ್ದು ಸಿಚುವೇಶನ್ನಲ್ಲಿ ಯಾವ ಥರ ಇದ್ದೀರಿ ನೀವು, ಅದಕ್ಕೆ ನೀವೇ ಮೇನ್ ರೀಸನ್ ಅಂತ ನೀವು ಅಂದ್ಕೊಳ್ತೀರ. ಬಟ್ ಅದು ಸಮಯ ಸಂದರ್ಭದಿಂದ ಬಂದದ್ದು, ಅಥವಾ ಕೆಲವೊಂದು ಕಾರ್ಮಿಕ್ ಲೆಸನ್ ಅಥವಾ ಕಾರ್ಮಿಕ್ ರೀಸನ್ ಇರ್ಬೋದು. ಫಾಸ್ಟ್ ಲೈಫ್ ಅದು, ಹಿಂದಿನ ಪೂರ್ವ ಜನ್ಮದ್ದು. ಸೊ ಅದರಿಂದ ಈ ಥರ ಒಂದು ಸಿಚುವೇಶನ್ ಬಂದಿದೆ. ಎಲ್ಲನೂ ಓಕೆ ಆಗುವಂಥ ಪರಿಸ್ಥಿತಿಯಲ್ಲಿ ಅಥವಾ ಖುಷಿಯಾಗಿದ್ದಂಥ ಸಮಯದಲ್ಲಿ ಸಡನ್ನಾಗಿ ಒಂದು ಬಿರುಗಾಳಿಯಂತಹ ಸಿಚುವೇಶನ್ ಇರ್ಬೋದು, ಅಥವಾ ಒಂದು ಆಪತ್ತಿನ ಅಥವಾ ಮನಸ್ಸಿಗೆ ಖುಷಿಯಾಗಿದ್ದಂಥ ಸಮಯದಲ್ಲಿ ನೋವಿನ ಅನುಭವ ಆಗುವಂಥದ್ದು, ಇದೆಲ್ಲವೂ ನಿಮ್ಮ ಲೈಫಲ್ಲಿ ಸಡನ್ನಾಗಿ ಆಯಿತು. ಯಾವುದು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಿಮ್ಮ ಹುಡುಗನ ಲೈಫಲ್ಲಿ ಅಥವಾ ನಿಮ್ಮ ಲೈಫಲ್ಲಿ ಈ ಥರ ಒಂದು ಸಿಚುವೇಶನ್ ಬರುತ್ತೆ, ಈ ಥರ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಅಥವಾ ಯಾರೋ ಒಬ್ಬರಿಂದ ನಿಮ್ಮಿಬ್ಬರ ಪ್ರೀತಿಯಲ್ಲಿ ಬಿರುಕು ಬೀರುತ್ತೆ, ಅಥವಾ ನಿಮ್ಮನ್ನು ಈ ಸಮಾಜದಲ್ಲಿ ಕೆಟ್ಟ ದೃಷ್ಟಿಯಿಂದ ನೋಡಲಿಕ್ಕೆ ಆಗುತ್ತೆ. ಮನೆಯಲ್ಲಿ ಕೂಡ ನಿಮ್ಮನ್ನು ದ್ವೇಷಿಸ್ತಾರೆ, ಅಥವಾ ನಿಮಗೆ ಒಂದು ಆದ್ಯತೆ ಕೊಡುವುದನ್ನು ಕಡಿಮೆ ಮಾಡ್ತಾರೆ. ಇದು ಯಾವುದು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಸಡನ್ನಾಗಿ ಎಲ್ಲನೂ ಆಟೋಮೆಟಿಕ್ಕಾಗಿ ಕೆಲವರ ಲೈಫಲ್ಲಿ ಆಗಿರುತ್ತೆ. ಸೊ ಇದು ಫಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಇರುತ್ತೆ. ಸೊ ಇಲ್ಲಿ ನಾವು ನೋಡಿ,
ನಿಮಿತ್ತ ಮಾತ್ರ ಇಲ್ಲಿ. ಕೆಲವೊಂದನ್ನು ನಮ್ಮ ಕಂಟ್ರೋಲಲ್ಲಿ ಕೂಡ ನಾವು ಹ್ಯಾಂಡಲ್ ಮಾಡಲಿಕ್ಕೆ ಆಗಲ್ಲ. ಸೊ ತಾಳ್ಮೆಯಿಂದ ಇರಬೇಕು. ಸಿಚುವೇಶನಲ್ಲಿ ದೇವರ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ನಾವು. ನೋಡಿ, ನೀವಿಲ್ಲಿ ಎಷ್ಟೇ ಸಿಚುವೇಶನನ್ನು ಕೂಲಾಗಿ ನೋಡಲಿಕ್ಕೆ ಪ್ರಯತ್ನ ಪಟ್ಟರು ಕೆಲವೊಮ್ಮೆ ಅತಿಯಾದ ಭಯ ಇರ್ಬೋದು, ಅತಿಯಾದ ನೋವು ಇರ್ಬೋದು. ಸೊ ನಿಮ್ಮನ್ನು ಎದುರುಗಡೆ ಮಾತನಾಡಿಸುವ ಥರ ಅಥವಾ ನೀವೇ ಅಪರಾಧಿಯ ಥರ ಕಾಣಿಸುವಂತೆ ಮಾಡುತ್ತೆ. ಸೊ ಹಾಗಾಗಿ ಡಿವೈನ್ ಏಂಜಲ್ಸ್ ಇರ್ಬೋದು, ನಿಮ್ಮ ಇಷ್ಟ ದೇವರಿರ್ಬೋದು, ಅವರನ್ನು ಆರಾಧಿಸಿ ಪ್ರಾರ್ಥನೆಯನ್ನು ಮಾಡಿ. ಕೆಲವೊಂದು ಸಲ ಕೆಲವೊಂದು ತಪ್ಪುಗಳನ್ನು ನಾವು ಮಾಡಿಲ್ಲ ಅನ್ನೋನು ನಾವಲ್ಲಿ ರಿಯಾಕ್ಟ್ ಮಾಡಬಾರ್ದು, ಸುಮ್ಮನೆ ಇರಬೇಕು. ಏನಕ್ಕಂದರೆ ಮಾತನಾಡಿದರೆ ಅದು ನಮಗೆ ಇನ್ನೂ ಕೂಡ ನೋವು ಕೊಡುತ್ತೆ. ತಪ್ಪು ನಿಮ್ಮದಲ್ಲ ಅಂದ್ರೂ ನೀವು ಮೌನವಾಗಿರಬೇಕು. ನಾನು ಯಾಕೆ ಮೌನವಾಗಿರಬೇಕು, ನಾನು ತಪ್ಪೇ ಮಾಡಿಲ್ಲ ಅಂತ ನೀವು ಹೇಳ್ಬೋದು. ಬಟ್ ಅಲ್ಲಿ ನೀವು ಮಾತನಾಡಿದರೆ ಅಲ್ಲಿ ಸಂಬಂಧಗಳು ಒಡೆದು ಹೋಗುತ್ತೆ. ನೀವು ತಪ್ಪು ಮಾಡಿಲ್ಲ ಅಂದ್ರೂ ನೀವೇ ತಪ್ಪು ಮಾಡಿದ್ದು ಅನ್ನುವಂತಹ ಒಂದು ಸಿಚುವೇಶನ್ಗಳು ಅಥವಾ ಎದುರಿನ ವ್ಯಕ್ತಿಯವರಿಗೆ ನೋವನ್ನು ತರಿಸುತ್ತೆ. ಸೊ ಇಲ್ಲಿ ಯಾವ ಮನಸ್ಸಿಗೂ ಯಾರ ಮನಸ್ಸಿಗೂ ನೋವನ್ನು ಮಾಡೋದು ಬೇಡ. ಹಾಗಾಗಿ ಏನು ಈ ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗಬೇಕು, ಆ ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿ ನಾನು ಕೂಡ ಮಾಡ್ತೀನಿ. ಹಾಗೆಯೇ ಈ ಒಂದು ಮಂತ್ರವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಹೇಳ್ತಾ ಇರಿ. ಒಂದು ಶಬ್ದದ್ದು ಕ್ಲೀಮ್ 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 ಕ್ಲೀಮ್. ಸೊ ಇದು ಬಂದುಬಿಟ್ಟು ನಿಮಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಕೊಡುತ್ತೆ. ಸಂಬಂಧದಲ್ಲಿ ಇರುವಂತಹ ಎಂಥದ್ದೇ ಸಮಸ್ಯೆ ಇರ್ಬೋದು, ಹೀಲ್ ಆಗಲಿಕ್ಕೆ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿಕ್ಕೆ, ನಿಮ್ಮನ್ನು ನೀವು ಒಂದು ರೀತಿ ಹೊಸ ರೀತಿಯಲ್ಲಿ ರೂಪಿಸ್ಕೊಳ್ಳಿಕ್ಕೆ ಇರ್ಬೋದು, ಅಥವಾ ಸಂಬಂಧದಲ್ಲಿ ನಿಮ್ಮ ವ್ಯಕ್ತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಇರ್ಬೋದು. ಪೂಜೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು ಅನ್ನೋದು ಈ ಮಂತ್ರಕ್ಕೆ ಏನಿಲ್ಲ. ಮನಸ್ಸಿನಲ್ಲಿ ಬೇಡ್ಕೊಳ್ಳಿ, ಕ್ಲೀಮ್ ಕ್ಲೀಮ್. ನಮ್ಮ ಹುಡುಗ ನನ್ನ ಹತ್ತಿರ ಬರಬೇಕು, ನನ್ನ ಹುಡುಗ ನಂಬರ್ ಅನ್ಬ್ಲಾಕ್ ಮಾಡಬೇಕು, ನನ್ನ ಹುಡುಗಿ ನಂಬರ್ ಅನ್ಬ್ಲಾಕ್ ಮಾಡಬೇಕು, ನಮ್ಮ ಮದುವೆಗೆ ಪೇರೆಂಟ್ಸ್ ಒಪ್ಪಬೇಕು. ಈ ಮಂತ್ರವನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ. 1 ನಿಮಿಷ ಮಾಡ್ತೀರಾ, 1 ಸೆಕೆಂಡ್ ಮಾಡ್ತೀರಾ, 5 ನಿಮಿಷ ಮಾಡ್ತೀರಾ, ಅದು ನಿಮಗೆ ಬಿಟ್ಟದ್ದು. ಯಾವುದು ನಿಮಗೆ ಸಮಯ ಸಿಗ್ತದೆ ಆವಾಗ ಮಾಡಿ. ಖಂಡಿತವಾಗಿಯೂ ನೀವು ಬದಲಾವಣೆಯನ್ನು ನೋಡ್ತೀರಾ. 41 ದಿವಸ ಕಂಟಿನ್ಯೂ ಮಾಡಿ, 21 ದಿವಸ ಮಾಡಿ. ಆಟೋಮೆಟಿಕ್ಕಾಗಿ ಎಂಥದ್ದೇ ಒಂದು ರಿಲೇಷನ್ಶಿಪ್ಪಲ್ಲಿರುವಂತಹ ಸಮಸ್ಯೆಗಳು ಕೂಡ ಸಾಲ್ವ್ ಆಗುತ್ತೆ. ಪ್ರಾರ್ಥನೆ ಮಾಡಿ, ಮನಸಾರೆ ಬೇಡ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥಿಸಿ ಒಂದು ಕ್ಲೀಮ್ ಅನ್ನುವ ಮಂತ್ರವನ್ನು ಹೇಳ್ತಾ ಇರಿ. ಖಂಡಿತವಾಗಿ ನೀವು ನೋಡಿ ಉತ್ತಮವಾದಂತಹ ಫಲಿತಾಂಶವನ್ನು ಬರ್ತೀರಾ. ಯಾವ ಥರ ನಿಮ್ಮ ಹುಡುಗ ಅಥವಾ ಹುಡುಗಿ ಅಥವಾ ಈ ಸಿಚುವೇಷನಲ್ಲಿ ನಿಮ್ಮ ಪೇರೆಂಟ್ಸ್ ಒಪ್ಪಬೇಕು ಅಥವಾ ಥರ್ಡ್ ಪಾರ್ಟಿ ದೂರ ಆಗಬೇಕು. ಸೊ ಆಟೋಮೆಟಿಕ್ಕಾಗಿ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ. ಇವತ್ತಿನಿಂದಲೇ, ಈ ಕ್ಷಣದಿಂದಲೇ ಈ ಒಂದು ಮಂತ್ರವನ್ನು ಸ್ಟಾರ್ಟ್ ಮಾಡಿ. ತುಂಬ ಶಕ್ತಿಶಾಲಿಯಾದಂತಹ ಮಂತ್ರ. ಸೊ ಡೈಲಿ ಪ್ರಾರ್ಥನೆಯಲ್ಲಿ ನಾನು ಈ ಮಂತ್ರವನ್ನು ಕೂಡ ನಿಮ್ಮ ಪರವಾಗಿ ಜಪ ಮಾಡ್ತೇನೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಮತ್ತು ಆದಷ್ಟು ಬ್ಲ್ಯಾಕ್ ಕಲರ್ ಡ್ರೆಸ್ಸನ್ನು ವೇರ್ ಮಾಡೋದನ್ನು ಅವಾಯ್ಡ್ ಮಾಡಿ, ಕಪ್ಪು ಬಣ್ಣ. ಸೊ ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನು ಮೀಟ್ ಮಾಡಲಿಕ್ಕೆ ಹೋಗುವಾಗ ಸೊ ಹಾಕಬೇಡಿ. ಎಷ್ಟೇ ನಿಮಗೆ ಚೆನ್ನಾಗಿ ಕಾಣಿಸ್ತಿದ್ರು ಈ ಒಂದು ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಸೊ ಬೇರೆ ಟೈಮ್ನಲ್ಲಿ ಬೇಕಿದ್ದರೆ ಹಾಕೊಳ್ಳಿ. ಜಾಸ್ತಿ ಕಪ್ಪು ಉಂಟು ಡ್ರೆಸ್ ಅಂದರೆ ನೆಕ್ಸ್ಟ್ ಪರ್ಚೇಸ್ ಮಾಡುವಾಗ ಬೇರೆ ಕಲರದ್ದು ಡ್ರೆಸ್ ಪರ್ಚೇಸ್ ಮಾಡಿ. ಸೊ ರೆಡ್ ಡ್ರೆಸ್ ಎಲ್ಲರಿಗೂ ಅಂದರೆ ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನು ಮೀಟ್ ಮಾಡಲಿಕ್ಕೆ ಹೋಗುವಾಗ ಕೆಂಪು ಬಣ್ಣದ್ದು ಡ್ರೆಸ್ಸನ್ನು ಹಾಕ್ಕೊಂಡು ಹೋಗಿ. ಹಾಗೆಯೇ ಯೆಲ್ಲೋ ಕಲರ್ ಇರ್ಬೋದು ಅಥವಾ ವೈಟ್ ಕಲರ್ ಇರ್ಬೋದು. ಸೊ ಇದು ಬೆಟರ್ ರಿಸಲ್ಟ್ ಕೊಡುತ್ತೆ ನಿಮಗೆ. ಕೆಲವೊಂದು ಸಣ್ಣ ಸಣ್ಣ ಬದಲಾವಣೆಯನ್ನು ಮಾಡಿಕೊಳ್ಳೋದ್ರಿಂದ ಇದು ನಮಗೆ ಪಾಸಿಟಿವ್ ಒಂದು ವೈಬ್ರೇಷನ್ ಎನರ್ಜಿ ಕೊಡುತ್ತೆ. ಸೊ ಬ್ಲ್ಯಾಕ್ ಡ್ರೆಸ್ಸನ್ನು ಅವಾಯ್ಡ್ ಮಾಡಿ, ಆದಷ್ಟು ರೆಡ್ಡನ್ನು ಜಾಸ್ತಿ ಯೂಸ್ ಮಾಡಿ ನಿಮ್ಮವರನ್ನು ಮೀಟ್ ಆಗುವಾಗ, ಭೇಟಿಯಾಗುವಾಗ. ಹಾಗೆಯೇ ಯಾರಿಗಾದರೂ ರೋಸ್ ಕ್ರಾಸ್ ಬ್ರಾಸ್ಲೈಟ್ ಬೇಕು ಅಂತ ಇದ್ದರೆ ಸೊ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಪರ್ಚೇಸ್ ಮಾಡಿ. ಈ ರೋಸ್ ಕ್ರಾಸ್ ಬ್ರಾಸ್ಲೈಟ್ ಇದು ಬಂದುಬಿಟ್ಟು ಕ್ರಿಸ್ಟಲ್ಲು. ಸೊ ಇದನ್ನು ಯಾರು ಬೇಕಿದ್ರು ಧರಿಸ್ಬೋದು. ಸೊ ಏನೇ ಒಂದು ಸೈಡ್ ಎಫೆಕ್ಟ್ ಅಥವಾ ನೆಗೆಟಿವ್ ಆಗುತ್ತೆ ಅನ್ನೋದು ಏನಿಲ್ಲ. ಇದು ಜಮ್ ಸ್ಟೋನ್ ಅಲ್ಲ. ಸೊ ಹಾಗಾಗಿ ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ನೀವು ಇದನ್ನು ಧರಿಸಬೇಕಾಗುತ್ತೆ. ಸೊ ಹೆಣ್ಮಕ್ಳು ಇರ್ಬೋದು, ಗಂಡ್ಮಕ್ಳು ಇರ್ಬೋದು, ಎಡಗೈಗೆ ಲೆಫ್ಟ್ ಹ್ಯಾಂಡ್ಗೆ ಧರಿಸಬೇಕಾಗುತ್ತೆ. ನೈಟ್ ಮಲಗುವಾಗ ತೆಗೆದಿಟ್ಟು ಬಿಟ್ಟು ಮಲಗಿ. ಸೊ ಏನೇ ಒಂದು ನೆಗೆಟಿವ್ ಎನರ್ಜಿ ಬಂದ್ರೂ, ಸೊ ಏನೇ ಒಂದು ದೃಷ್ಟಿ ಆಗಿದ್ರು ಸೊ ಇದು ಸಮಸ್ಯೆಯನ್ನು ದೂರ ಮಾಡುತ್ತೆ, ನಿಮ್ಮವರನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡುತ್ತೆ. ಸೊ ಅದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಹಾಗೆಯೇ ಯಾರಿಗಾದರೂ ಜಾಯಿನ್ ಬಟನ್ ಜಾಯ್ನ್ ಆಗಲಿಕ್ಕಿದ್ರೆ ಜಾಯ್ನ್ ಆಗ್ಬೋದು. ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು. ನಾನು ಕೆಲವೊಂದಲ್ಲಿ ತಂತ್ರಗಳನ್ನು ಹೇಳಿಕೊಡ್ತೇನೆ, ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ. ಸೊ ಕರೆಂಟ್ ಸಿಚುವೇಶನ್ ರಿಲೇಟೆಡ್ ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ. ಪರ್ಸ್ನಲ್ ಲೀಡಿಂಗ್ ಮಾಡಿಬಿಟ್ಟು ಸಾತ್ವಿಕ ಕರ್ಮದಿಂದ ಮಾಡುವಂತಹ ತಂತ್ರಗಳನ್ನು ಹೇಳಿಕೊಡ್ತೇನೆ. ಹಾಗೆಯೇ ನೀವೇನು ಶೇರ್ ಮಾಡ್ತೀರಾ ಅದು ಹೈಡ್ ಆಗಿರುತ್ತೆ. ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನಾನು ರಿಪ್ಲೈ ಮಾಡಿದ ತಕ್ಷಣ ನೀವು ನೋಡಿದ ನಂತರ ಡಿಲೀಟ್ ಮಾಡ್ತೇನೆ. ಸೊ ಅದು ಇರುವುದು ಬೇಡ ಅಂತ. ಹಣಕಾಸಿಗೆ ಸಂಬಂಧಿಸಿದ್ದು, ಜಾಬ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್, ಕೋರ್ಟಿನಲ್ಲಿರುವಂತಹ ಕೇಸ್ ಇರ್ಬೋದು ಅಥವಾ ಇನ್ಯಾವುದೇ ವಿಷಯದ ಬಗ್ಗೆ ನೀವಲ್ಲಿ
ಕೇಳ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆಯೇ ನನ್ನ ಆರಾಧ್ಯ ದೇವರು ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೀನಿ. ಹಾಗೆಯೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಹೈಪ್ ಬಟನನ್ನು ಒತ್ತಿ. ಸೊ ಈ ವಿಡಿಯೋ ಜಾಸ್ತಿ ಜನರಿಗೆ ರೀಚ್ ಆಗಲಿಕ್ಕೆ ಸಹಾಯ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ಸೊ ಎಲ್ಲಿ ಕೂಡ ನಿಮಗೆ ಕೆಲವೊಂದು ವೀಡಿಯೋಸು ಮಿಸ್ ಆಗಲ್ಲ. ಹಾಗಾಗಿ ಯಾರಿಗೆಲ್ಲ ಪರ್ಸ್ನಲ್ ಪ್ರಾರ್ಥನೆ ಬೇಕು ಕಮೆಂಟಲ್ಲಿ ಹೇಳಿ, ನಿಮ್ದು ಏನು ಸಮಸ್ಯೆ ಅಂತ ಹೇಳಿಬಿಟ್ಟು ಹೇಳಿ. ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪರ್ಸ್ನಲ್ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಖುಷಿಯಾಗಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.